ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ಗೆ ಪುನಃ ವೆಲ್ಕಮ್ ಮಾಡ್ತಾ ಇದ್ದೇನೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆ್ಯಂಡ್ ಹ್ಯಾಪಿ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಕಾರವಾರ ನನಗದ್ದಾದ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಸೊ ಈ ದೇವಸ್ಥಾನಕ್ಕೆ ದೋಣಿ ಮುಖಾಂತರ ಹೋಗಬೇಕು, ಟಿಕೆಟನ್ನು ತಗೊಳ್ಬೇಕು, ಮತ್ತು ಹೆಸರು ಮತ್ತು ಫೋನ್ ನಂಬರನ್ನು ಬರಿಬೇಕು. ಸೊ ಈ ಜಾತ್ರೆಯು 3 ದಿನಗಳ ಕಾಲ ನಡೆಯುತ್ತೆ. ಮೊದಲನೇ ದಿನ ಹೋಮ ಹವನ, ಎರಡನೇ ದಿನ ಜಾತ್ರೆ ಮತ್ತು ಮೂರನೇ ದಿನ ದಹಿಕಾಲ ಉತ್ಸವ. ಸೊ ದೇವಸ್ಥಾನಕ್ಕೆ ದೋಣಿ ಮುಖಾಂತರ ಹೋಗ್ಬೇಕಲ್ವಾ. ಸೊ ಈ ಸಲ ಕಂಪಲ್ಸರಿ ಲೈಫ್ ಜಾಕೆಟ್ ಹಾಕೊಳ್ಳೋದು ಕೂಡ ತುಂಬ ಚೆನ್ನಾಗಿ ವ್ಯವಸ್ಥೆಯನ್ನ ನಮ್ಮ ಜಿಲ್ಲಾಡಳಿತ ಆಗಿರ್ಬೋದು, ದೇವಸ್ಥಾನ ಕಮಿಟಿಯವರು ಕೂಡ ಚೆನ್ನಾಗಿ ವ್ಯವಸ್ಥೆಯನ್ನ ಮಾಡಿದ್ರು. ಸೊ ಪೊಲೀಸ್ ಇಲಾಖೆಯವರು ಕೂಡ ಚೆನ್ನಾಗಿ ಎಲ್ಲರಿಗೂ ಚೆನ್ನಾಗಿ ವ್ಯವಸ್ಥೆನ ಮಾಡಿಕೊಟ್ರು. ಸೊ ಆರೋಗ್ಯ ಇಲಾಖೆಯವರು ಕೂಡ ಚೆನ್ನಾಗಿ ಕಾರ್ಯವನ್ನು ನಿರ್ವಹಿಸಿದ್ರು. ಸೊ ಸಮುದ್ರ ಮಧ್ಯದಿಂದ ಹೋಗೋಕೆ ತುಂಬ ಖುಷಿಯಾಗುತ್ತೆ. ಸೊ ಹೋಗೋಣ. ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಸೊ ಇವತ್ತು ಜಾತ್ರೆ ಇರುವುದರಿಂದ ದೇವರ ಮಹಾಪೂಜೆ, ಅಭಿಷೇಕ, ಕುಂಕುಮಾರ್ಚನೆ ಮತ್ತು ತುಲಾಭಾರ ಕೂಡ ಇತ್ತು. ಸೊ ನಾವು ಲಿಂಬು ಹಾರವನ್ನು ದೇವರಿಗೆ ತೆಗೆದುಕೊಂಡು ಹೋದ ನಂತರ ಅವರು ಲಿಂಬು ಪ್ರಸಾದವನ್ನು ಭಕ್ತಾದಿಗಳಿಗೆ ಕೊಡ್ತಾರೆ. ಸೊ ಕಾಳಿ ನದಿಯ ಸಮುದ್ರದ ಮಧ್ಯದಲ್ಲಿ ದೇವಸ್ಥಾನ ಇರುವುದರಿಂದ ತುಂಬ ಖುಷಿಯಾಗುತ್ತೆ. ಇಲ್ಲಿನ ವಾತಾವರಣ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಸೊ ಇವತ್ತು ಅನ್ನ ಸಂದರ್ಪಣೆ ಕೂಡ ಇತ್ತು. ಸೊ ಇಲ್ಲಿನ ದೇವಸ್ಥಾನದ ಜಾಗವನ್ನು ತುಂಬ ಸ್ವಚ್ಛವಾಗಿಟ್ಟಿದ್ದಾರೆ. ಸೊ ಇಲ್ಲಿನ ವಾತಾವರಣ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಸೊ ಕಾಂಡ್ಲಾ ನಡಿಗೆ ಕೂಡ ಇದೆ. ಸೊ ಇಲ್ಲಿ ಬೋಟ್ ರೈಡಿಂಗ್ ಎಲ್ಲ ನೀವು ಡೈಲಿ ಬಂದರೆ ಸೊ 8:30 ಸಂಜೆ 6 ಗಂಟೆ ತನಕ ಇರುತ್ತೆ. ಸೊ ಮಹಾಕಾಲಿಕಾ ದೇವಸ್ಥಾನದಲ್ಲಿ ಅಷ್ಟಭೈರವಿಗಳ ಗುಡಿ ಕೂಡ ಇದೆ. ಮಹಾಕಾಲಿಕಾ ವಿಗ್ರಹವು 33 ಅಡಿ ಇದೆ. ಸೊ ಭವ್ಯವಾದ ದೇವಸ್ಥಾನ ಅಂತ ಹೇಳ್ಬೋದು. ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ಕೂಡ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಪಡೀರಿ. ಸೊ ಟೇಕ್ ಕೇರ್, ಬಾಯ್ ಬಾಯ್.